ಜೈ ಶ್ರೀರಾಮ್. ನಾವು ಬೆಳಗಿನ ಜಾವ 4 ಗಂಟೆಗೆ ಅಯೋಧ್ಯೆ ಬಂದು ತಲುಪಿದ್ವಿ. ಬೆಳಗಿನ ಜಾವ 4 ಗಂಟೆ. ಜೈ ಶ್ರೀರಾಮ್. ನಾವು ಯಾವಾಗ ಬಂದಿರೋದು ಬಡೆ ಹನುಮಾನ್ಜಿ ಮಂದಿರಕ್ಕೆ. ರಾಮ ಮಂದಿರಕ್ಕೆ ಹೋಗೋ ಮೊದಲು ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋಬೇಕಂತೆ. ಅದಕ್ಕೋಸ್ಕರ ನಾವು ಬಡೆ ಹನುಮಾನ್ಜಿ ಮಂದಿರಕ್ಕೆ ಬಂದಿದ್ದೀವಿ. ನೋಡ್ಬೋದು ಈ ದೇವಸ್ಥಾನ ಬಡೆ ಹನುಮಾನ್ಜಿ ಮಂದಿರ ಎಂಟ್ರಿ ಗೇಟು ಹನುಮಂತನ ಕಾಲ್ ಕೆಳಗಡೆಯಿಂದ ಇದೆ. ಚೆನ್ನಾಗಿದೆ. ರಾಮಲಲ್ಲಾನ ದರ್ಶನಕ್ಕೆ ಹಿಂದ್ಗಡೆ ನೋಡ್ಬೋದು ಎಷ್ಟೊಂದು ಜನ ಬರ್ತಿದ್ದಾರೆ ಇನ್ನ ಅಂತ. ರಾಮ ಮಂದಿರದ ಎಂಟ್ರಿ. ಇದು ಒಂದು ಚೆಕ್ ಇನ್ ಪಾಯಿಂಟ್. ನಾವು ಕ್ಲಿಯರ್ ಮಾಡಿ ಹೊರಗಡೆ ಬಂದ್ವಿ. ರಾಮ ಮಂದಿರ ಏನೋ ಕನ್ಸ್ಟ್ರಕ್ಷನ್ ಫುಲ್ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಪಾರ್ಟ್ಗಳು ಉಳ್ಕೊಂಡಿದೆ. ಅದು ಕನ್ಸ್ಟ್ರಕ್ಷನ್ ಇನ್ನೂ ಮಾಡ್ತಾನೆ ಇದ್ದಾರೆ. ನಾವು ರಾಮಲಲ್ಲಾನ ದರ್ಶನ ಮಾಡ್ಕೊಂಬಂದ್ವಿ. ಸೊ ದೇವಸ್ಥಾನ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಲೇ ಇದೆ. ಸುಮಾರು ಕಡೆ ಇನ್ನೂ ಕನ್ಸ್ಟ್ರಕ್ಷನ್ ಹಾಫ್ ಆಗಿದೆ, ಇನ್ನೂ ಮುಗಿಸ್ಬೇಕು ಅವರು. ದಿನ ಎಷ್ಟು ಟೈಮ್ ತೊಗೊಳ್ತಾ ಗೊತ್ತಿಲ್ಲ. ಸೊ ನಮ್ದು ಇವಾಗ ದರ್ಶನ ಆಯಿತು. ಇಲ್ಲಿಂದ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಜಾಸ್ತಿ ಹೊತ್ತು ತಗೊಳುತ್ತೆ ಅಂದ್ಕೊಂಡಿದ್ವಿ. ವಿತಿನ್ 2 ಅವರ್ಸ್ ನಮ್ಮ ದರ್ಶನ ಆಗೋಯ್ತು ಇವತ್ತು. ನಾವು ರಾಮಲಲ್ಲಾನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಇವಾಗ ಹನುಮಾನ್ ಗರಿ ಅನ್ನೋ ಜಾಗಕ್ಕೆ ಹೋಗ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು ನೀವು ಹನುಮಾನ್ ಗರಿ ಮತ್ತು ರಾಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಇರೋದು ಒಂದೇ ದಾರಿ. ಜಸ್ಟ್ ಡೈವರ್ಷನ್ ಚೇಂಜ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಎಲ್ಲರೂ ಹನುಮಾನ್ ಗರಿಗೆ ಹೋಗ್ತಾರೆ ಜಾಸ್ತಿ ಜನ ಬೆಳಿಗ್ಗೆ ಹೊತ್ತಲ್ಲಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಬಡೆ ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಹನುಮಂತನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ರಾಮನ ಮಂದಿರಕ್ಕೆ ಹೋದ್ವಿ. ಸೊ ಇವಾಗ ನೋಡ್ಬೋದು ಇಲ್ಲೂ ಹನುಮಾನ್ ಗರಿಗೆ ಹೋಗಬೇಕಂದ್ರೆ ಅಷ್ಟೇ ಕ್ರೌಡ್ ಆಗಿದೆ.
ನೋಡ್ಬೋದು ಮೆಟ್ಲೆಲ್ಲ ಫುಲ್ ತುಂಬ್ಕೊಂಡು ಹೋಗಿದೆ. ಹನುಮಾನ್ ಗರಿ ಅಂತ ಹೇಳಿದ್ರೆ ಹನುಮಂತನ ಕೋಟೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಯಂ ಆಂಜನೇಯ ಸ್ವಾಮಿ ನೆಲೆಸಿ ಈ ಅಯೋಧ್ಯ ನಗರವನ್ನು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನರ ನಂಬಿಕೆ. ಇಲ್ಲಿ ಆಂಜನೇಯ ಸ್ವಾಮಿ ಜೊತೆಗೆ ಸರೌಂಡಿಂಗಲ್ಲಿ ಸುಮಾರು ಸಣ್ಣ ಪುಟ್ಟ ದೇವಸ್ಥಾನಗಳು ಇದ್ದಾವೆ, ನೋಡ್ಬೋದು ನೀವು. ರೋಡ್ನ ಎರಡೂ ಕಡೆಗಳಲ್ಲಿ ಈ ಥರ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಕಥಾಚಿತ್ರಗಳನ್ನ ಮಾಡಿದ್ದಾರೆ, ಇಲ್ಲೂ ನೋಡ್ಬೋದು. ಹಾಗೆ ಮುಂದೋದ್ರೆ ಇಲ್ಲೊಂದಿದೆ. ಸೊ ಇಲ್ಲಿ ರಾವಣ ಅಪಹರಣ ಮಾಡ್ತಾ ಇರೋದು ಸೀತಾಮಾತೆನ. ಇಲ್ಲಿ ವಾನರ ಮತ್ತು ರಾಮ ಲಕ್ಷ್ಮಣರು ಭೇಟಿಯಾಗಿದ್ದು. ಸೊ ಈ ಥರ ಸುಮಾರು ಕಥಾಚಿತ್ರಗಳು ರೋಡ್ನ ಎರಡೂ ಕಡೆಯಲ್ಲಿ ಮಾಡ್ತಾ ಹೋಗಿದ್ದಾರೆ. ಸೊ ಆ ಕಡೆ ಮತ್ತು ಈ ಕಡೆ ನೋಡ್ಬೋದು, ಎರಡೂ ಕಡೆನೂ ಈ ಥರ ಇದೆ. ಈ ಥರ ರಾಮಾಯಣದ ಸ್ಟೋರಿಗಳನ್ನ ಡ್ರಾ ಮಾಡ್ತಾ ಹೋಗಿದ್ದಾರೆ ರೋಡ್ನ ಎರಡೂ ಬದಿಗಳಲ್ಲಿ. ಎಂಟ್ರೆನ್ಸಲ್ಲಿ ಇದು ಸೂರ್ಯ ದ್ವಾರ ಮಾಡಿರೋದು. ಬೆಳಿಗ್ಗೆ ನಾನು ಬಂದಾಗ ಇದ್ರ ವಿಡಿಯೋ ಮಾಡಿದ್ದೆ, ಬಟ್ ಇವಾಗ ಈ ಕಡೆಯಿಂದ ಮಾಡ್ತಿರೋದು. ಸೂರ್ಯ ದ್ವಾರ ದೇವಸ್ಥಾನ ಎಂಟ್ರೆನ್ಸಲ್ಲಿ ನಾವು ಹನುಮಾನ್ ಗಡಿ ಮತ್ತು ರಾಮ್ಲಲ್ಲಾನ ದರ್ಶನ ಮಾಡ್ಕೊಂಡು ಇವಾಗ ಅಯೋಧ್ಯೆಯಿಂದ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇರೋದು. ಸೊ ಅಯೋಧ್ಯೆಯಿಂದ ಇವತ್ತು ಸಂಜೆ ಒಂದು ದಿವಸ ಇದ್ದುಬಿಟ್ಟು ಬೇರೆ ಏನಾದರೂ ಹತ್ತಿರದ ಸ್ಥಳಗಳಿದ್ರೆ ನೋಡಿಕೊಂಡು ಇಲ್ಲಿಂದ ನಾವು ನಾಳೆ ಫ್ಲೈಟಿಗೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್.